ಮಕ್ಕಳೇ, ನಾವು ಈಗಾಗಲೇ ಯೂನಿಟ್ ಫಸ್ಟ್ ಗ್ರೀನ್ ವುಡ್ ಈ ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ನಾವು ಇವತ್ತಿನ ಅವಧಿಯಲ್ಲಿ ಅದೇ ಪಾಠವನ್ನ ಮುಂದುವರಿಸೋಣ. ಹಾಗಾದ್ರೆ ಬನ್ನಿ ಮಕ್ಕಳೇ, ಎಲ್ಲರೂ ಏನ್ ಮಾಡಬೇಕು, ಪೇಜ್ ನಂಬರ್ 5 ತೆಗಿಬೇಕು. ನೋಡ್ರಿ, ಈಗಾಗಲೇ ನಿಮಗ ಹೇಳಿರುವ ಪ್ರಕಾರ ಗ್ರೀನ್ ವುಡ್ ಅಂತಂದ್ರೆ ಹಸಿರು ಗಾಡು. ಓಕೆ, ಇಲ್ಲಿ ನೋಡ್ರಿ, 6ನೇ ಚಟುವಟಿಕೆಯನ್ನ ನೋಡೋಣ. ನೋಡ್ರಿ, ಲೆಟ್ಸ್ ಗೋ ಶಾಪಿಂಗ್. ಶಾಪಿಂಗ್ ಮಾಡೋದಕ್ಕೆ ಹೋಗೋಣ. ಹೌ ಮೆನಿ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಕ್ಯಾನ್ ಯು ಫೈಂಡ್ ಇನ್ ದಿಸ್ ಮೇಜ್? ಲುಕ್ at the pictures. Draw a circle around each word. What has been done for you? ಇಲ್ಲಿ ಕೊಟ್ಟಿದ್ದಾರೆ, how many vegetables and fruits. ಇಲ್ಲಿ ನೋಡ್ರಿ, ಇಲ್ಲಿ ಬಾಕ್ಸ್ ದಲ್ಲಿ ಕೆಲವೊಂದು ಇಂಗ್ಲಿಷ್ ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನ್ ಮಾಡಬೇಕು, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಗಳನ್ನ ಹುಡುಕಿ ನಾವೇನ್ ಮಾಡಬೇಕು, ಸರ್ಕಲ್ ಮಾಡಬೇಕು, ರೌಂಡ್ ಮಾಡಬೇಕು. ಇದೇ ಚಿತ್ರವನ್ನ ನಾವೇನ್ ಮಾಡಿದ್ದೀವಿ, ಬೋರ್ಡ್ ಮೇಲೆ ತೆಗೆದು ತೋರಿಸಿದೀವಿ ನೋಡ್ರಿ. ನೀವು ಸಹಿತ ಪಕ್ಕದಲ್ಲಿ ಈ ರೀತಿಯಾಗಿ ತೆಗಿಬೇಕು. ಹೌದಾ? ಈ ನೋಡಿ, ಡ್ರಾ ಅ ಸರ್ಕಲ್ ಅರೌಂಡ್ ಈಚ್ ವರ್ಡ್. ಒಂದೊಂದು ವರ್ಡ್ ಅನ್ನು ಸಹಿತ ಏನ್ ಮಾಡಬೇಕು, ಸರ್ಕಲ್ ಮಾಡಬೇಕು. What has been done for you? ಒಂದು ಅವರು ತೋರಿಸ್ಕೊಟ್ಟಿದ್ದಾರೆ, ನಾನು ಇಲ್ಲಿ ಏನ್ ಮಾಡಿದೀನಿ, ಅವ್ರು ತೋರಿಸ್ಕೊಟ್ಟಿದ್ದನ್ನ ರೌಂಡ್ ಮಾಡಿದೀನಿ. ನೋಡಿ, TOMATO, ಟೊಮ್ಯಾಟೊ. ಓಕೆ, ಇಲ್ಲಿ ಏನ್ ಮಾಡಿದಾರೆ ನೋಡಿ, ನಿಮಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅನ್ನ ಕೆಳಗೆ ಕೊಟ್ಟಿದ್ದಾರೆ. ಟೊಮೆಟೊನ ಅವ್ರು ತೋರಿಸಿದ್ದಾರೆ. ಎರಡನೇದು ಪೊಟ್ಯಾಟೊ. ಹಾಗಾದ್ರೆ ಪೊಟ್ಯಾಟೊ ಎಲ್ಲೈತಿ ಹುಡ್ಕೊಂಡು ನೋಡ್ರಿ. ಪೊಟ್ಯಾಟೊ ಎಲ್ಲೈತಿ? ಇಲ್ಲಿ ನೋಡಿ, POTATO, ಪೊಟ್ಯಾಟೊ. ಓಕೆ, ಇನ್ನೇನ್ ಮಾಡೋಣ, ನಾವು ಸರ್ಕಲ್ ಮಾಡೋಣ. ಎಲ್ಲರೂ ಏನ್ ಮಾಡಬೇಕು, ಸರ್ಕಲ್ ಮಾಡಬೇಕು. ಓಕೆ, ಪೊಟ್ಯಾಟೊ. ನೆಕ್ಸ್ಟ್ ಯಾವ್ದಿದೆ ನೋಡ್ರಿ, ಆಪಲ್. ಆಪಲ್ ಎಲ್ಲ ನೋಡ್ರಿ, ಇಲ್ಲಿ ಎ ಇದೆ, PR ಇದೆ, ಅದು ಬರೋದಿಲ್ಲ. ಆಪಲ್ ಎಲ್ಲ ನೋಡ್ರಿ. ಹಾಗಾದ್ರೆ ನೋಡಿ, APPLE, ಆಪಲ್. ಏನ್ ಮಾಡೋಣ, ಆಪಲ್ ಅನ್ನ ಗುರುತಿಸೋಣ. ನೆಕ್ಸ್ಟ್ ಯಾವ್ದು ನೋಡ್ರಿ, ಕ್ಯಾರೆಟ್. ಕ್ಯಾರೆಟ್ ಎಲ್ಲ ನೋಡ್ರಿ, C, ಇಲ್ಲಿ C ಐತಿ. ಹೌದಾ? ಇಲ್ಲಿ C ಇದ್ರ ಇಲ್ಲಿ K ಐತಿ. CK ಬರೋದಿಲ್ಲ. CARROT, ಕ್ಯಾರೆಟ್. ಏನ್ ಮಾಡೋಣ, ನಾವು ಕ್ಯಾರೆಟ್ಗೆ ಗುರುತಿಸೋಣ. ನೆಕ್ಸ್ಟ್ ಯಾವ್ದು ನೋಡ್ರಿ, ವೆಜಿಟೇಬಲ್, ಪೀಸ್. ಪೀಸ್ ಅಂತಂದ್ರೆ ಬಟಾಣಿ. ಇಲ್ಲಿ PEAS, ಪೀಸ್. ಓಕೆ, ಇದನ್ನು ಗುರುತಿಸ್ರಿ. ನೆಕ್ಸ್ಟ್ ಬೀನ್ಸ್. ಇಲ್ಲಿ ಚಿತ್ರವನ್ನ ಗಮನಿಸಬೇಕು. ತರಕಾರಿ ಯಾವ್ದಿದೆ, ಬೀನ್ಸ್. BEANS, ಬೀನ್ಸ್. ಓಕೆ, ಬೀನ್ಸ್ ಅನ್ನ ಗುರುತಿಸ್ರಿ. ನೆಕ್ಸ್ಟ್ ಕೊನೆಗೆ ಯಾವ್ದಿದೆ, ಬನಾನಾ. ನೋಡಿ, BANANA, ಬನಾನಾ. ಮಾಡ್ರಿ, ಬನಾನಾ. ಓಕೆ, ಈ ರೀತಿಯಾಗಿ ನೀವು ಏನ್ ಮಾಡಬೇಕು, ಪಕ್ಕದಲ್ಲಿ ಗುರುತಿಸಬೇಕು. ನೆಕ್ಸ್ಟ್ ನೋಡ್ರಿ, ಮುಂದಿನ ಪೇಜ್ ಅನ್ನ ನೋಡೋಣ. ಕಂಪ್ಲೀಟ್ ದ ಬಾಕ್ಸಸ್ ವಿತ್ ಸುಟೇಬಲ್ ವರ್ಡ್ಸ್. ಕಂಪ್ಲೀಟ್ ದ ಬಾಕ್ಸಸ್ ವಿತ್ ಸುಟೇಬಲ್ ವರ್ಡ್ಸ್. ಈ ಬಾಕ್ಸ್ ಅನ್ನ ನಾವು ತಂದಿದ್ದೀವಿ ನೋಡ್ರಿ. ಬಾಕ್ಸ್ ಅನ್ನ ಇಲ್ಲಿ 1 ಮೇನಿ ಅಂತ ಕೊಟ್ಟಿದ್ದಾರೆ. 1 ಅಂದ್ರೆ ಒಂದೇ ವಸ್ತು ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಏನಾದ್ರೂ ಇರ್ಬೋದು. ಒಂದು ಮೇನಿ ಅಂತಂದ್ರೆ ಬಹಳಷ್ಟು. ಇಲ್ಲಿ ಒಂದೇ ಚಿತ್ರವನ್ನ ಗಮನಿಸಬೇಕು. ಒಂದು ಇನ್ಸೆಕ್ಟ್ ಇದೆ, ಈ ಚಿತ್ರದಲ್ಲಿ ತೋರಿಸಿದ ನೋಡ್ರಿ, ಇನ್ಸೆಕ್ಟ್. ಇನ್ಸೆಕ್ಟ್ ಅಂದ್ರೆ ಕೀಟ. ಹೌದಾ? ಇಲ್ಲಿ 3 ಕೀಟಗಳಾದವು, ಇಲ್ಲಿ 3 ಇನ್ಸೆಕ್ಟ್ ಅವು. ಹಾಗಾಗಿ ಮೆನಿ ಅಂದಾಗ ನಾವು ಇನ್ಸೆಕ್ಟ್ಸ್ ಅಂತ ಇಲ್ಲಿ ಬರೀಬೇಕು. ನೋಡ್ರಿ, INSECTS, ಇನ್ಸೆಕ್ಟ್, ಇನ್ಸೆಕ್ಟ್ಸ್. ಓಕೆ, ಎರಡನೇದು ಏನೈತಿ, ಮ್ಯಾಂಗೋ, ಮಾವಿನ ಹಣ್ಣು. ಇಲ್ಲಿ ನೋಡಿ, ಈ ಸೈಡ್ ಒಂದೇ ಒಂದು ಮಾವಿನ ಹಣ್ಣು ಇರೋದ್ರಿಂದ ಮ್ಯಾಂಗೋ ಅಂತ ಬರೆದಿದ್ದಾರೆ. ಇಲ್ಲಿ ನೋಡಿ, 1 2 3 ಮಾವಿನ ಹಣ್ಣು ಇರೋದ್ರಿಂದ ಮ್ಯಾಂಗೋಸ್ ಅಂತ ಇಲ್ಲಿ ಬರೆದಿದ್ದಾರೆ. ಓಕೆ, ನಾವೇನ್ ನೋಡೋಣ, ಇಲ್ಲಿ ಮ್ಯಾಂಗೋಸ್, MANGOES, ಮ್ಯಾಂಗೋಸ್ ಅಂತ ಬರೆಯೋಣ. ನೆಕ್ಸ್ಟ್ ನೋಡ್ರಿ, ಬಿ. ಬಿ ಅಂತಂದ್ರೆ ಜೇನುಗಳು. ಇಲ್ಲಿ ನೋಡಿ, ಒಂದೇ ಒಂದು ಜೇನುಗಳು ಇದೆ. ಇಲ್ಲಿ 1 2 3 3
ಡಬಲ್ ಇ ಎಸ್ ಬೀಸ್ ಜೇನುಹುಳುಗಳು. ನೆಕ್ಸ್ಟ್ ಯಾವ್ದಕ್ಕೆ ನೋಡ್ರಿ ಆಪಲ್. ಒಂದೇ ಆಪಲ್ ಇದೆ, ಇಲ್ಲಿ 3 ಅದಾವ ನೋಡ್ರಿ 1 2 3. ಇಲ್ಲಿ ಹಿಂದ್ಗಡೆ ಒಂದೈತೆ ನೋಡ್ರಿ 4 ಅದಾವ್ರಿ. ಹೌದಾ, ಇಲ್ಲಿ ಆಪಲ್ಸ್ ಅಂತ ಹಾಕ್ತಿವಿ. ಇಲ್ಲಿ ಏನಾಗ್ತದೆ ನೋಡ್ರಿ ಎ ಡಬಲ್ ಪಿ ಎನ್ ಇ ಎಸ್ ಆಪಲ್ಸ್. ನೆಕ್ಸ್ಟ್ ನೋಡ್ರಿ ಸ್ಪ್ಯಾರೋ. ಸ್ಪ್ಯಾರೋ ಅಂತಂದ್ರೆ ಗುಬ್ಬಿ. ಇಲ್ಲಿ ಎಷ್ಟು 1 2 3 3 ಗುಬ್ಬಿಗಳು ಅದಾವ. ಹಾಗಾಗಿ ಅಲ್ಲಿ ಏನ್ ಬರೀಬೇಕು ಸ್ಪ್ಯಾರೋಸ್. ಇಲ್ಲಿ ನೋಡಿ ಎಸ್ ಪಿ ಎ ಡಬಲ್ ಆರ್ ಓ ಡಬ್ಲ್ಯೂ ಎಸ್ ಸ್ಪ್ಯಾರೋಸ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ. ನೆಕ್ಸ್ಟ್ ಯಾವುದು ಪೊಟ್ಯಾಟೊ ಆಲೂಗಡ್ಡೆ. ಪೊಟ್ಯಾಟೊ ಅಂತಂದ್ರೆ ಆಲೂಗಡ್ಡೆ. ಆಲೂಗಡ್ಡೆ ಇಲ್ಲಿ ನೋಡಿ ಪೊಟ್ಯಾಟೋಸ್ 1 2 3 3 ಅದಾವ ನೋಡ್ರಿ ಪೊಟ್ಯಾಟೋಸ್. ಹೌದಾ, ಹಾಗಾಗಿ ಪೊಟ್ಯಾಟೋಸ್ ಬರೋಣ ನೋಡ್ರಿ ಪಿ ಓ ಪಿ ಎ ಪಿ ಓ ಪಿ ಎಸ್ ಪೊಟ್ಯಾಟೋಸ್. ಮಕ್ಕಳೇ ಇವುಗಳನ್ನ ಏನ್ ಮಾಡ್ಬೇಕು ನೀವು ಪಕ್ಕ ರೂಪದಲ್ಲಿ ದುಂಡಾಗಿ ಬರೀಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದ್ರೆ 8ನೇ ಅಭ್ಯಾಸವನ್ನು ನೋಡೋಣ ನೋಡ್ರಿ. ಒನ್ ವರ್ಡ್ ಇನ್ ಈಚ್ ಸೆಟ್ ಈಸ್ ಡಿಫರೆಂಟ್ ಫ್ರಮ್ ದ ಅದರ್ಸ್. ಸರ್ಕಲ್ ದ ಆರ್ ವರ್ಡ್ ಔಟ್. ಇಲ್ಲಿ ಬರ್ತೀನಿ ನೋಡ್ರಿ ಒನ್ ವರ್ಡ್ ಇನ್ ಈಚ್ ಸೆಟ್ ಇನ್ ಡಿಫರೆಂಟ್ ಫ್ರಮ್ ದಿ ಅದರ್ಸ್. ಸರ್ಕಲ್ ದ ಆರ್ ವರ್ಡ್ ಔಟ್. ಇಲ್ಲಿ ಏನಾಗೈತೆ ನೋಡ್ರಿ ಆರ್ ವರ್ಡ್ ಅಂತಂದ್ರೆ ಗುಂಪಿಗೆ ಸೇರಿದ ಪದ ಅಂತ ಹೇಳ್ತಾರೆ ನೋಡಿ ಕನ್ನಡದಲ್ಲಿ. ಇಲ್ಲಿ ನೋಡಿ ಬನಿಯನ್, ನೀಮ್, ಪೀಪಲ್, ಮ್ಯಾಂಗೋ, ಸ್ನೇಕ್, ಆಪಲ್. ಓಕೆ, ಇವು ಕ್ಲೂಸ್ ಕೊಟ್ಟಿದ್ದಾರೆ ನೋಡ್ರಿ. ಗಿಡಗಳು ಟ್ರೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಾ ಗಿಡಗಳದಾವು. ಅದು ಒಂದೇ ಒಂದು ಬೇರೆ ಐತಿ. ಅದು ಯಾವ ರೀತಿ ಅನ್ನೋದನ್ನ ನಾವು ರೌಂಡ್ ಮಾಡಬೇಕು, ಸರ್ಕಲ್ ಮಾಡಬೇಕು ನೋಡ್ರಿ. ಹಾಗಾದ್ರೆ ಬನಿಯನ್ ಆಲದ ಮರ, ನೀಮ್ ಬೇವಿನ ಮರ, ಪೀಪಲ್ ನೋಡ್ರಿ ಪೀಪಲ್ ಅರಳಿ ಮರ, ಮ್ಯಾಂಗೋ ಮಾವಿನ ಮರ. ನೆಕ್ಸ್ಟ್ ಸ್ನೇಕ್. ಸ್ನೇಕ್ ಅಂತಂದ್ರೆ ಹಾವು. ಓಕೆ, ಆಪಲ್ ಸೇಬು ಮರ. ಹಾಗಾದ್ರೆ ಎಲ್ಲಾ ಮರ ಗಿಡಗಳು ಸ್ನೇಕ್ ಮರನ ಅಲ್ಲ, ಅದು ಹಾವು. ಹಾಗಾಗಿ ಏನ್ ಮಾಡಬೇಕು ನಾವು ಸ್ನೇಕ್ಗೆ ರೌಂಡ್ ಹಾಕೋಣ. ಓಕೆ, ಸ್ನೇಕ್. ನೆಕ್ಸ್ಟ್ ಯಾವ್ದು ನೋಡ್ರಿ ಪೀಸ್, ಪೊಟ್ಯಾಟೊ, ಟೊಮೆಟೊ, ಸನ್ಫ್ಲವರ್, ಕ್ಯಾರಟ್, ಬ್ರಿಂಜಾಲ್. ಕ್ಲೂಸ್ ಏನ್ ಕೊಟ್ಟಿದ್ದಾರೆ? ಎಲ್ಲ ಏನದಾವು ವೆಜಿಟೇಬಲ್ಸ್ ಅದಾವು. ಒಂದೇ ಒಂದು ಬೇರೆ ಐತಿ. ಹಾಗಾದ್ರೆ ಬೇರೆ ಐತಿ ಯಾವುದು ಅನ್ನೋದನ್ನ ನಾವು ಸರ್ಕಲ್ ಮಾಡಬೇಕು. ಒಂದೊಂದಾಗಿ ನೋಡ್ಕೊಂಡು ತಗೋಣ ನೋಡ್ರಿ. ಪೀಸ್. ಪೀಸ್ ಅಂತಂದ್ರೆ ಬಟಾಣಿ. ಪೊಟ್ಯಾಟೊ ಆಲೂಗಡ್ಡೆ, ಟೊಮೆಟೊ ಟೊಮೆಟೊ ಅನ್ನ ನೋಡ್ತೇವಲ್ವಾ. ಸನ್ಫ್ಲವರ್. ಸನ್ಫ್ಲವರ್ ಅಂತಂದ್ರೆ ಸೂರ್ಯಕಾಂತಿ ಹೂವು. ಕ್ಯಾರೋಟ್. ನೆಕ್ಸ್ಟ್ ಬ್ರಿಂಜಾಲ್. ಇವೆಲ್ಲ ತರಕಾರಿಗಳಾದು, ವೆಜಿಟೇಬಲ್ಸ್ ಅದು. ಹೌದಾ, ಹಾಗಾದ್ರೆ ಬೇರೆ ಇರೋದು ಯಾವುದು? ಸನ್ಫ್ಲವರ್. ಇದು ಹೂವು. ಇವೆಲ್ಲ ವೆಜಿಟೇಬಲ್ಸ್ ಆದ್ರೆ ಸನ್ಫ್ಲವರ್ ಏನಿದೆ ಇದು ಹೂವು. ಹಾಗಾಗಿ ಸನ್ಫ್ಲವರ್ ಅನ್ನ ನಾವು ತೆಗಿಬೇಕು, ರೌಂಡ್ ಹಾಕಬೇಕು. ಓಕೆ, ನೀವು ಸೆಟ್ ಬರ್ತಾ ಬರ್ತಾ ಈ ರೀತಿಯಾಗಿ ರೌಂಡ್ ಹಾಕಬೇಕು. ನೆಕ್ಸ್ಟ್ ಲಯನ್, ಹಾರ್ಸ್, ಗೋಟ್, ಕೌ, ಕಂಗರು, ಮೆಲನ್. ಇಲ್ಲಿ ಏನೈತಿ ಕ್ಲೂಸ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅನಿಮಲ್ಸ್. ಎಲ್ಲ ಅನಿಮಲ್ಸ್ ನೇಮ್ ಅದಾವು. ಒಂದ ಒಂದು ಬೇರೆ ಐತಿ. ಹಾಗಾದ್ರೆ ಬೇರೆ ಇರೋದು ಯಾವುದು? ವರ್ಡ್ ಶಬ್ದ ಯಾವುದು ನೋಡೋಣ ನೋಡ್ರಿ. ಲಯನ್ ಸಿಂಹ ಪ್ರಾಣಿ, ಹಾರ್ಸ್ ಕುದುರೆ ಅದು ಒಂದು ಪ್ರಾಣಿ, ಗೋಟ್ ಮೇಕೆ ಅದು ಒಂದು ಪ್ರಾಣಿ, ಕೌ ಹಸು ಅದು ಒಂದು ಪ್ರಾಣಿ, ಕಾಂಗರು ಅದು ಒಂದು ಪ್ರಾಣಿ. ನೆಕ್ಸ್ಟ್ ಮೆಲನ್. ಮೆಲನ್ ಅಂತಂದ್ರೆ ಇದೊಂದು ಹಣ್ಣು. ಓಕೆ, ಹಾಗಾಗಿ ಇದನ್ನ ಏನ್ ಮಾಡೋಣ ತೆಗಿಯೋಣ. ನೆಕ್ಸ್ಟ್ ನೋಡಿ 4ನೇದು ಪಿಕಾಕ್, ಪ್ಯಾರೋಟ್, ಸ್ಕ್ವಾರಲ್, ಕ್ರೌ, ಸ್ಪ್ಯಾರೋ. ಇಲ್ಲಿ ನೋಡಿ ಈಗ ಇದ್ರಲ್ಲಿ ನೋಡಿ ಯಾವ ತೆಗಿಬೇಕು ನೋಡಿ. ಪಿಕಾಕ್. ಇಲ್ಲಿ ಬರ್ಡ್ಸ್ ನೇಮ್ ಅದಾವು. ಏನದಾವ ಇಲ್ಲಿ ಬರ್ಡ್ಸ್ ನೇಮ್ ಅದಾವು. ಹಾಗಾಗಿ ಬರ್ಡ್ಸ್ ನೇಮು ಪಿಕಾಕ್. ಪಕ್ಷಿ ಪ್ಯಾರಟ್, ಪಕ್ಷಿ ಸ್ಕ್ವಾರಲ್ ಅಳಿಲು.
ನೋಡೋಣ. 9ನೇ ಅಭ್ಯಾಸವನ್ನ ನೋಡೋಣ. ಇದನ್ನೇನ್ ಮಾಡ್ಬೇಕು ನೀವು ಪಕ್ಕಪಕ್ಕದಲ್ಲಿ ದುಂಡಾಗಿ ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಒಂಬತ್ತನೇ ಅಭ್ಯಾಸವನ್ನ ನೋಡೋಣ ನೋಡ್ರಿ. These sentences are jumbled. J-U-M-B-L-E-D, jumbled. Write them in the correct order. order. ನೋಡ್ರಿ, ಇಲ್ಲಿ ಏನಾಗಿದ್ದಾವು, ವರ್ಡ್ಸ್ ಗಳು ಜಂಬಲ್ ಆಗಿದ್ದಾವು. ಹೌದಾ, ವರ್ಡ್ಸ್ ಗಳು ಜಂಬಲ್ ಆಗಿದ್ದಾವು. ಅವುಗಳನ್ನ ಏನ್ ಮಾಡ್ಬೇಕು ನಾವು ಸರಿಯಾಗಿ ಬರೀಬೇಕು. ಹಾಗಾದ್ರೆ ನೋಡೋಣ. ನೋಡಲಿ, ಒಂದನೇದು ಕೊಟ್ಟಂತ ಬರೋಣ. ಹ್ಯಾವ್, home, at, I, garden, A. ನೆಕ್ಸ್ಟ್ ಇದನ್ನ ಏನ್ ಮಾಡೋಣ, ಆನ್ಸರ್ ಮಾಡೋಣ ನೋಡಿ. I have a G-A-R-D-E-N, garden at home. I have a garden at home. ಮನೆ ಹತ್ರ ಇದಕ್ಕೆ ಒಂದು ಹೂದೋಟವಿದೆ, ಗಾರ್ಡನ್. ಓಕೆ. ಎರಡನೇದು ಮೇಕ್, M-A-K-E, ಮೇಕ್ the honey, H-O-N-E-Y, honey bees, B-E-E-S, bees will, W-I-L-L, will. ಈಗ ಎರಡನೇ ಆನ್ಸರ್ ನೋಡಿ. ಮೇಕ್ ದ ಹನಿ ಬೀಸ್ ವಿಲ್. ದ bees will make honey. H-O-N-E-Y, honey. Okay, the bees will make honey. ಜೇನುಹುಳುಗಳು ಏನ್ ಮಾಡ್ತಾವು, ಹನಿಯನ್ನ ತಯಾರಿಸುತ್ತವೆ. ಜೇನುತುಪ್ಪವನ್ನು ತಯಾರಿಸ್ತಾವ ನೋಡಿ, ಜೇನನ್ನ ತಯಾರಿಸ್ತಾವಿಲ್ಲ ನೋಡಿ. ನೆಕ್ಸ್ಟ್ ಮೂರನೇದು ಪ್ಲಾಂಟ್ಸ್, P-L-A-N-T-S, ಪ್ಲಾಂಟ್ಸ್. My, I, in, grow, G-R-O-W, grow, garden, G-A-R-D-E-N, garden. ನೋಡಿ, I grow plants, I grow plants. ಆನ್ಸರ್ ನೋಡಿ, I grow, P-L-A-N-T-S, I grow plants in my garden. In my garden, G-A-R-D-E-N, garden. ನಾನು ನಮ್ಮ ಭೂತೋಟದಲ್ಲಿ ಸಸಿಗಳನ್ನು ನೆಡುತ್ತೇನೆ. I grow plants in my garden. ನಾನು ನಮ್ಮ ಭೂತೋಟದಲ್ಲಿ ಏನ್ ಮಾಡ್ತೀನಿ, ಸಸಿಗಳನ್ನ ಬೆಳೆಸ್ತೀನಿ. ನೆಕ್ಸ್ಟ್ ನಾಲ್ಕನೇ ನೋಡೋಣ ನೋಡ್ರಿ. ಎಲ್ಲ ನೀವು ಸೇವ್ ಮಾಡಬೇಕು, ಪಕ್ಕ ಪಕ್ಕದಲ್ಲಿ ದುಂಡಾಗಿ ಬರಿತಾ ಹೋಗ್ಬೇಕು. ಓಕೆ, ನೋಡ್ರಿ. ನಾಲ್ಕನೇದು W-A-T-E-R, water, the, I, P-L
ವಾಕ್ಯ ವಾಟರ್ ದ plants. I water the plants every day. EVER1 BA1 every day. ನಾನು ಪ್ರತಿದಿನ ಏನು ಮಾಡ್ತೀನಿ ಸಸಿಗಳಿಗೆ ನೀರು ಹಾಕುತ್ತೇನೆ. I water the plants every day. ನಾನು ಪ್ರತಿದಿನ ಸಸಿಗಳಿಗೆ ನೀರು ಹಾಕುತ್ತೇನೆ. ಓಕೆ, ಇಲ್ಲಿ ನೋಡ್ರಿ ಇವತ್ತು ಏನ್ ಬರ್ಸಿದ್ದೀನಲ್ಲ ಅಷ್ಟು ಏನ್ ಮಾಡ್ಬೇಕು ನೀವು ಪಕ್ಕಾ ಬುಕ್ದಲ್ಲಿ ದುಂಡಾಗಿ ಬರೀಬೇಕು. ಮಕ್ಕಳೇ, ಇವತ್ತಿನ ಅವಧಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇನ್ನೂ ಲೆಸನ್ ಮುಗಿದಿಲ್ಲ. ಮುಂದಿನ ಅವಧಿಯಲ್ಲಿ ಇನ್ನೊಂದು ಸ್ವಲ್ಪ ಬರ್ಸೋದಕ್ಕೆ ಅದನ್ನು ಮುಂದಿನ ಅವಧಿಯಲ್ಲಿ ಬರ್ಸೋಣ. ಓಕೆ, ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.